dim takita ta dimna, dim takita ta dimna, dim takita ta dim takita ta dim takita ta dimna, dim takita ta dimna, dim takita ta dimna, dim takita ta dim takita ta dim takita ta dimna. Dirana dim dim dirana dim dim dirana dim dim dim. Dirana dim dim dirana dim dim dirana dim dim dim. ಎಲ್ಲಂದ್ರೆ ಎಲ್ಲಿ ಬಿಸಾಕ್ತಾರೆ. ಅಯ್ಯೋ ದೇವ್ರೆ, ರಥದ ಕಡಣ್ ಇಲ್ಲೇ ಇದೆಯಲ್ಲ. ಮಂತೇಶ ಎಲ್ಲೂ ಹೊರಡ್ತಾ ಇದೆಯಾ? ಯಜಮಾನ್ರೆ, ರಥದ ಕಡಣ್ ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅಯ್ಯೋ ಶಿವನೇ, ಉತ್ಸವ ಮೂರ್ತಿ ಹೊರಟಾಗಿದೆ. ಸಾವಿರಾರು ಜನ ಸೇರಿದ್ದಾರೆ. ಮೈ ಮೇಲೆ ಜ್ಞಾನ ಇಲ್ವಾ ನಿನಗೆ? ರಥ ಹೊರಡಕ್ ಮುಂಚೆ ಮೊದ್ಲು ಹಾಕಿ ಹೋಗು. ಸೇವಾ ಈ ರಥ 5,000 kg ಇದೆ ಅಂತೆ, ಗೊತ್ತಾ ನಿಂಗೆ? ಓ ಹೌದಾ? ಎಲ್ಲ ಗೊತ್ತಲ್ವಾ ನಿನ್ಗೆ? ಬೊಗಳೆ ಬೃಂದ, ಕರಿಬೇಡ ನನ್ನ. ಇನ್ ಹೇಗ್ ಕರಿಬೇಕು ನಿನ್ನ? ಸುಳ್ ಸಿಸ್ಟರ್ ಹೇಳ? ಬೇಡ, ಅದಿನ್ನ ಡಬ್ಬ ತರ ಇದೆ. ಪ್ರದ್ಯುಮ್ನ ಇಲ್ಲಿ ಬರ್ತಿದ್ದಾನೆ ಮಾಯಿ, ದೊಡ್ಡಮ್ಮ ಜೊತೆಲಿದ್ದಾರೆ. ಇನ್ನೇನ್ ಬಂದ್ಬಿಡ್ತೀವಿ ಅಂದ್ರು. ಎಲ್ಲಿಂದ ಬರ್ತಾ ಇದಾರೆ? ಇನ್ನು ಎಷ್ಟೊತ್ತಾಗತ್ತಂತೆ? ಒಂದ್ಸಲ ಫೋನ್ ಮಾಡ್ಬಿಟ್ಟು ಕೇಳ್ತೀನಿ. ಹರ ಹರ ಮಹಾದೇವ್.
ನಾಗದೇವ, ಭೂಲೋಕಕ್ಕೆ ಮೊದಲು ಬಂದವರು ನಿಮ್ಮ ಲೋಕದವರು. ಸಹಸ್ರಾರು ಸಂವತ್ಸರಗಳಿಂದ ನೀವು ಭೂಮಿಯ ಮೇಲೆ ನೆಲೆಸಿ ನಿಮ್ಮ ಬಳಿಗೆ ಬಂದವರನ್ನು ಕಾಪಾಡುತ್ತಿದ್ದೀರಿ. ಈಗಲೂ ಭೂಮಿಯ ಮೇಲೆ ನೀವಿದ್ದೀರಿ ಎನ್ನುವುದು ಪ್ರತೀತಿ. ಪರಿಚಯವೇ ಇಲ್ಲದ ಈ ಲೋಕದಲ್ಲಿ ನನಗೆ ನಿಮ್ಮ ಮಾರ್ಗದರ್ಶನ ಬೇಕಾಗಿದೆ. ಕಾಪಾಡು ತಂದೆ. ಏ ಮಾಂತೇಶ, ಅಣ್ಣ ಕಡೆಯನ್ನು ಕಳ್ದೋಗಿದ್ದಣ್ಣ. ಅಯ್ಯೋ ನಿನ್ನ, ಎಂತ ಕೆಲಸ ಮಾಡ್ದು? ಇಲ್ಲೇ ಇದೆಯಲ್ಲೋ. ಸೇವಾ ಇಂದು ಅವ್ರು ಎಲ್ಲಿ ಹೋದ್ರು ಅಂತ ಹೋಗಿ ನೋಡು. ದೇವ್ಯಾನಿ, ಎಲ್ಲಿ ಹೋಗಿದ್ರಿ ಎಲ್ರು? ನಡೀರಿ ಬೇಗ. ನಾಗದೇವ, ನಾನು ಆಮ್ರಪಾಲಿ ಎಂಬ ಗಂಧರ್ವ ಕನ್ಯೆ. ಗಂಧರ್ವ ಕನ್ಯೆಯೇ? ಭೂಲೋಕದಲ್ಲಿ ಗಂಧರ್ವರನ್ನು ಕಂಡು ಬಹಳ ಸಂವತ್ಸರವೇ ಕಳೆದು ಹೋಯಿತು. ತಾವು ಭೂಲೋಕಕ್ಕೆ ಬಂದ ಕಾರಣ? ಗಂಧರ್ವ ಲೋಕದ ಸಿಂಹಾಸನದ ಮೇಲೆ ಧನಂಜಯ ಎಂಬ ದುಷ್ಟ ಕುಳಿತಿದ್ದಾನೆ ನಾಗದೇವ. ಅವನ ದರ್ಪದಿಂದ ಗಂಧರ್ವರೆಲ್ಲರೂ ಕಳೆದ 27 ವರ್ಷಗಳಿಂದ ಬಳಲುತ್ತಿದ್ದಾರೆ. ಸಿಂಹಾಸನದ ಮೇಲೆ ಗಂಧರ್ವ ರಾಜಕುಮಾರ ರಾರಾಜಿಸದ ಹೊರತು ನನ್ನ ಲೋಕಕ್ಕೆ ನೆಮ್ಮದಿ ಇಲ್ಲ. ಈ ಧನಂಜಯನೆಂದರೆ ಯಾರು? ಗಂಧರ್ವ ಲೋಕದ ಅಧಿಪತಿ ಅಥರ್ವ ದೇವರಲ್ಲವೇ? ಮಯೂರ ಸಿಂಹಾಸನದ ಮೇಲೆ ಹಕ್ಕಿರುವುದು ಅಥರ್ವ ದೇವರದೇ. ಆದರೆ ಆ ಧನಂಜಯ ಅವರನ್ನು ಸೆರೆ ಹಿಡಿದು ಯಾರ ಅನುಮತಿಯೂ ಇಲ್ಲದೆ ಬಲವಂತವಾಗಿ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ನನ್ನಿಂದ ಏನು ಸಹಾಯ ಬೇಕು? ಕೇಳು ಆಮ್ರಪಾಲಿ. ಧನಂಜಯನ ಕ್ರೂರ ದೃಷ್ಟಿಯಿಂದ ತಪ್ಪಿಸಲು ರಾಜಕುಮಾರನನ್ನು 27 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಬಚ್ಚಿಡಲಾಯಿತು. ಅವರನ್ನು ಅರಸಿ ಅತಿ ಶೀಘ್ರದಲ್ಲಿ ಕರೆದೊಯ್ಯಬೇಕು. ಅದಕ್ಕೆ ನನಗೆ ನಿಮ್ಮ ಸಹಾಯ ಬೇಕು. ಇದು ಅತ್ಯಂತ ಕಠಿಣ ಆಮ್ರಪಾಲಿ. 27 ವರ್ಷಗಳ ಕಾಲ ಭೂಮಿಯ ಮೇಲೆ ಮಾನವನಾಗಿ ಬದುಕಿದ್ದೇ ಆದಲ್ಲಿ ರಾಜಕುಮಾರನಿಗೆ ತನ್ನ ಮಂತ್ರಶಕ್ತಿಯ ಅರಿವಿರುವುದಿಲ್ಲ. ಅಯ್ಯೋ, ದೇವು, ಬಾ, ಬೇಡಿ, ದೇವು. ಅಕ್ಕ! ರಾಜಕುಮಾರನು ಒಬ್ಬ ಶಕ್ತಿಶಾಲಿ ಗಂಧರ್ವ. ತನ್ನೆಲ್ಲ ಶಕ್ತಿಯ ಅರಿವಿಲ್ಲದಿದ್ದರೂ
ಸುತ್ತಲಿನ ಮಾನವರಿಗಿಂತ ಬಲಶಾಲಿ. ಆದರೂ ಈ ಮಾನವ ಸಾಗರದಲ್ಲಿ ತನ್ನ ಶಕ್ತಿಯ ಅರಿವಿಲ್ಲದೆ ಮನುಷ್ಯರಂತೆಯೇ ಬದುಕಿದ್ದಾರೆ ಎಂದಾದರೆ ಅವರನ್ನು ಹುಡುಕುವುದು ಕಷ್ಟ ಸಾಧ್ಯ. ಆಮ್ರಪಾಲಿ, ಇದು ಭೂಲೋಕ, ಮಂತ್ರಶಕ್ತಿ ಇಲ್ಲದ ಲೋಕ. ಇಲ್ಲಿ ಯಾರಾದರೂ ಮಂತ್ರಶಕ್ತಿಯನ್ನು ಉಪಯೋಗಿಸಿದ್ದೇ ಆದಲ್ಲಿ ಅವರನ್ನು ಅನುಮಾನದಿಂದ ನೋಡುವ ಸ್ವಭಾವ ಈ ಮಾನವರದ್ದು. ಈ ಭೂಲೋಕದಲ್ಲಿ ನೀನು ಇರುವಷ್ಟು ಹೊತ್ತು ನಿನ್ನ ಮಾಯಾ ಮಂತ್ರಶಕ್ತಿಯನ್ನು ವಿವೇಚನೆಯಿಂದ ಬಳಸು. ನಿನ್ನ ಕಾರ್ಯ ಸಫಲವಾಗಬೇಕಾದಲ್ಲಿ ಭೂಲೋಕದಲ್ಲಿ ನೀನು ಕೂಡ ಮಾನವರ ಹಾಗೆ ಬದುಕಬೇಕು. ಆಮ್ರಪಾಲಿ, ಧನ್ಯವಾದ ನಾಗದೇವ. ನಿಮ್ಮ ಹಿತನುಡಿ ನನ್ನ ಕಿವಿಯಲ್ಲಿ ಸದಾ ಮುರಿಯುತ್ತದೆ. ನನ್ನ ಸಹಾಯ ಬೇಕಾದಲ್ಲಿ ನೆನಪಿಸಿಕೊಂಡರೆ ಸಾಕು. ನಾನಾಗಲಿ ನನ್ನ ಕುಲದವರಾಗಲಿ ನಿನ್ನ ಸಹಾಯಕ್ಕೆ ಬರುತ್ತೇವೆ. ನಿನ್ನ ಕಾರ್ಯ ಸಫಲವಾಗಲಿ. ಆ ಮಹಾರುದ್ರನೇ ಕಳ್ಸಿರ್ಬೇಕಪ್ಪ. ನಿನ್ನ ದೇವ್ರ ಹಾಗೆ ಬಂದು ಎಲ್ರನ್ನೂ ಕಾಪಾಡಿದ್ಯಾ. ಏನು ಆಗ್ಲಿಲ್ಲ ತಾನೆ? ಆಗ್ದೆ ಏನ್ ಮಾಯಿ, ಅಷ್ಟು ದೊಡ್ಡ ರಥ ಅಂದ್ರೆ ಶಿವ ಅವನ್ ಕೈಗೇನಾಯ್ತು ನೋಡಿ. ಏನಾದ್ರೂ ಪೆಟ್ಟಾಯ್ತಾ ಪ್ರದ್ಯುಮ್ನ? ಅಮ್ಮ, ನನಗೇನೂ ಆಗಿಲ್ಲ, ಆರಾಮಾಗಿದ್ದೀನಿ. ಅಣ್ಣನ್ ಕೈಯಲ್ಲಿ ಪ್ಲಾಟಿನಮ್ ಇರ್ಬೇಕು, ಅದಕ್ಕೆ ಒಂದೇ ಒಂದ್ ಗಾಯನೂ ಆಗಿಲ್ಲ ಅಣ್ಣನ್ಗೆ.